ಗೈಸ್ ನಿಮ್ಗೇನಾದರೂ ಡ್ರೈ ರಫ್ ಫ್ರಿಝಿ ಹೇರ್ ಇದ್ರೆ ಈ ಒಂದು ಪ್ರಾಡಕ್ಟ್ನ ನಾನು ರ್ಯಾಂಡಮ್ ಆಗಿ ಟ್ರೈ ಮಾಡಿದ್ದು ಅಷ್ಟೇ. ಬಟ್ ಸಿಕ್ಕಾಬಟ್ಟೆ ಇಷ್ಟ ಆಗ್ಬಿಟ್ಟೆ. ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ನಾನ್ ಸ್ಪಾನ್ಸರ್ಡ್ ವಿಡಿಯೋ ಆಯ್ತಾ. ಎಷ್ಟೊಂದು ಜನ ನಂಗೆ ಕೇಳ್ತಿದ್ರಿ, ಅಕ್ಕ ನಮಗೆ ಡ್ರೈ ಮತ್ತು ಫ್ರಿಝಿ ಹೇರ್ ಇದೆ, ಸೊ ನಮಗೂ ಏನಾದರೂ ರೆಕಮೆಂಡ್ ಮಾಡಿ ಅಂತ. ಬಟ್ ನಿಜವಾಗ್ಲೂ ನಾನು ಯಾವತ್ತೂ ನಿಮ್ಗೆ ಯಾರಿಗೂ ಏನೂ ರೆಕಮೆಂಡ್ ಮಾಡಿಲ್ಲ, ಬಿಕಾಸ್ ನನಗೂ ಅದೇ ಪ್ರಾಬ್ಲಮ್ ಇತ್ತು. ಬಟ್ ಜಸ್ಟ್ ಲುಕ್ ಅಟ್ ಮೈ ಹೇರ್, ಇಟ್ಸ್ ಶೈನಿ, ಇಟ್ಸ್ ಸೋ ಮ್ಯಾನೇಜಬಲ್ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್. ನಾನು ರೀಸೆಂಟಾಗಿ ಹೊಸದುರ್ಗ ನಮ್ಮ ಮನೆದೇವ್ರ ಬೆಟ್ಟಕ್ಕೆ ಹೋದಾಗ ವೆದರ್ ಮಾತ್ರ ನಿಜವಾಗ್ಲೂ ಅನ್ಪ್ರಿಡಿಕ್ಟಬಲ್ ಆಗಿತ್ತು. ಬಿಸಿಲಿಂದ ನಾನು ಸ್ವೆಟ್ ಆಗ್ತಿದೆ ಆ್ಯಂಡ್ ಗಾಳಿ ಮಾತ್ರ ನಂಗೆ ನಿಜವಾಗ್ಲೂ ಎಷ್ಟು ಕಾಟ ಕೊಟ್ಟಿದೆ ಗೊತ್ತಾ. ನನ್ನ ಕೂಲು ಫುಲ್ ಹಾರಾಡ್ತಿತ್ತು, ಟ್ಯಾಂಗಲ್ ಆಯಿತು. ಬಟ್ ಏನು ಶಾಕ್ ಆಯಿತು ಅಂತ ಹೇಳಿದ್ರೆ, ಯೂಶ್ವಲಿ ಆ ಥರ ನನ್ನ ಕೂಲು ಡ್ರೈ ಆದಾಗ ಫುಲ್ ಸಿಕ್ಕಾಗ್ಬಿಡುತ್ತೆ. ಬಟ್ ನೆಕ್ಸ್ಟ್ ಡೇ ನಾನು ಮನೆಗೆ ಬಂದುಬಿಟ್ಟು ಬಾಚ್ಕೊಂಡೆ, ನಿಜವಾಗ್ಲೂ ಒಂಚೂರು ಸಿಕ್ಕಿಲ್ಲ. ಫುಲ್ ಕಂಪ್ಲೀಟ್ ಇವಾಗ ಎಷ್ಟು ಸಾಫ್ಟ್ ಇದೆ ಅಲ್ವಾ, ಅದೇ ಥರ ಇತ್ತು. ಬಿಕಾಸ್ ಅದ್ರ ಹಿಂದಿನ ದಿನ ನಾನು ಹೇರ್ ವಾಶ್ ಮಾಡಿಬಿಟ್ಟು ನಾನು ಹೇರ್ ಮಾಸ್ಕ್ ಅಪ್ಲೈ ಮಾಡಿದ್ದೆ. ರೀಸೆಂಟಾಗಿ ನಾನು ಯೂಸ್ ಮಾಡೋ ಹೇರ್ ಕೇರ್ ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆಲ್ಲರ ಜೊತೆ ನಾನು ಶೇರ್ ಮಾಡಿದ್ದೆ. ವಿಶ್ ಕೇರ್ ಹೇರ್ ಗ್ರೋತ್ ಸಿರಮ್, ಶಾಂಪೂ ಮತ್ತು ಕಂಡೀಷ್ನರ್. ಆ 3 ಪ್ರಾಡಕ್ಟ್ಸ್ ನಂಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಕೂದಲಿಗೆ ಡೆಫಿನೆಟ್ಲಿ ನಾನು ಫ್ರಿಝಿ ಮತ್ತು ಡ್ರೈ ಹೇರ್ಗೆ ಒಂದು ಸ್ಟ್ರೆಂಥನಿಂಗ್ ಮಾಸ್ಕ್ ಬೇಕೇ ಬೇಕಾಗಿತ್ತು ಟು ಸ್ಟಾಪ್ ಮೈ ಹೇರ್ ಬ್ರೇಕೇಜ್. ಈ ಮಾಸ್ಕ್ನ ನಾನು ಪರ್ಚೇಸ್ ಮಾಡಿದೆ ವಿಶ್ ಕೇರ್ ಕಡೆಯಿಂದನೇ ಅಗೇನ್. ಸೊ ಇಟ್ ಇಸ್ ಕಂಪ್ಲೀಟ್ಲಿ ವರ್ತ್ ದ ಶಾಟ್. ಈ ಪ್ರಾಡಕ್ಟ್ನ ನಾನು ಯೂಸ್ ಮಾಡೋಕ್ಕೆ ಶುರು ಮಾಡಿದೆ ಅಲ್ವಾ, ನಿಜವಾಗ್ಲೂ ಎಷ್ಟು ಒಳ್ಳೆ ರಿಸಲ್ಟ್ಸ್ ಕೊಟ್ಟಿದೆ ನನಗೆ. ಸೊ ನೀವೇನಾದರೂ ನನ್ನ ಥರ ಡ್ರೈ ರಫ್ ಫ್ರಿಝಿ ಕೂದಲು ಜೊತೆ ಡೀಲ್ ಮಾಡ್ತಾ ಇದ್ರೆ ಖಂಡಿತ ಈ ಛೋಟಾ ಬಾಕ್ಸ್ ಒಂದ್ಸಲ ಬೈ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಯು ವಿಲ್ ಸಿ ದ ರಿಸಲ್ಟ್ಸ್. ಸೊ ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ಫಸ್ಟ್ ನನ್ನ ಅಕೌಂಟ್ ಫಾಲೋ ಮಾಡಿ, ದೆನ್ ಕಮೆಂಟ್ ಫಾಲೋಯಿಂಗ್ಸ್. ಬೈ ಬೈ.